ಇನ್ನು ಇದೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿರುವಂತ ನಾಗೇಂದ್ರ ಅವರು ಬಹಳ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇದೀಗ ನಾಗೇಂದ್ರ ಅವರಿಗೆ ಅವರ ಪತ್ನಿ ಕೂಡ ಜೊತೆಯಾಗಿದ್ದಾರೆ. ಯಾಕೆ ಅಂತ ಅಂದ್ರೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಮಂಜುಳಾ ಅವರ ಪಾತ್ರ ಏನು? ಯಾಕೆ ಇಡಿ ಅಧಿಕಾರಿಗಳು ಮಂಜುಳಾ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ? ಏನ್ ಕತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ನಾಗೇಂದ್ರ ಪತ್ನಿ ಮಂಜುಳಾ ಲಾಕ್. ಮಾಜಿ ಮಂತ್ರಿ ಪತ್ನಿಗೆ ಬ್ಯಾಂಕ್ ಹಣ ವರ್ಗಾವಣೆ ಮುಳುವಾಗುತ್ತಾ? ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಇಡಿ ಅಧಿಕಾರಿಗಳು ಜನ್ಮವನ್ನೇ ಜಾಲಾಡ್ತಿದ್ದಾರೆ. ಇಡಿ ಇಕ್ಕಳದಲ್ಲಿರೋ ಮಾಜಿ ಸಚಿವ ಬಿ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ. ಇಡೀ ಕುಟುಂಬವನ್ನೇ ಇಡಿ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಈಗಾಗಲೇ ಬಿ ನಾಗೇಂದ್ರ ಇಡಿ ಇಕ್ಕಳದಲ್ಲಿ ಸಿಲುಕಿ ವಿಲ ವಿಲ ಅಂತಿದ್ದಾರೆ. ಇದೇ ವೇಳೆ ನಾಗೇಂದ್ರ ಪತ್ನಿ ಮಂಜುಳಾರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಡಾಲರ್ಸ್ ಕಾಲೋನಿಯಲ್ಲಿರೋ ನಾಗೇಂದ್ರ ಫ್ಲಾಟ್ಗೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ನಾಗೇಂದ್ರ ಪತ್ನಿ ಮಂಜುಳಾರನ್ನ ವಶಕ್ಕೆ ಪಡೆದ್ರು. ಬಳಿಕ ಶಾಂತಿನಗರದ ಇಡಿ ಕಚೇರಿಗೆ ಮಂಜುಳಾರನ್ನ ಕರೆತರಲಾಯಿತು. ನಾಗೇಂದ್ರ ನಿವಾಸದಲ್ಲಿ ಪತ್ತೆಯಾಗಿರೋ ದಾಖಲೆಯನ್ನ ಮುಂದಿಟ್ಟು ವಿಚಾರಣೆ ನಡೆಸಿದ್ರು. ನಾಗೇಂದ್ರ ಪತ್ನಿ ಅಕೌಂಟ್ನಲ್ಲಿ ಹಣ ವರ್ಗಾವಣೆ. ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಪತ್ನಿ ಮಂಜುಳಾರನ್ನ ವಶಕ್ಕೆ ಪಡೆಯಲು ಅವರ ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್ಗಳು ಕಾರಣ ಎನ್ನಲಾಗ್ತಿದೆ. ಇಡಿ ಅಧಿಕಾರಿಗಳು ತನಿಖೆ ವೇಳೆ ನಾಗೇಂದ್ರ ಸೇರಿದಂತೆ ಪತ್ನಿ ಹಾಗೂ ಕುಟುಂಬಸ್ಥರ ಅಕೌಂಟ್ ಪರಿಶೀಲನೆ ಮಾಡಲಾಗ್ತಿದೆ. ಈ ವೇಳೆ ನಾಗೇಂದ್ರ ಪತ್ನಿ ಮಂಜುಳಾ ಅಕೌಂಟ್ನಲ್ಲಿ ಹೆಚ್ಚುವರಿಯಾಗಿ ಹಣ ವರ್ಗಾವಣೆಯಾಗಿರೋ ಬಗ್ಗೆ ಇಡಿಗೆ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆ ನಾಗೇಂದ್ರ ಪತ್ನಿ ಮಂಜುಳಾರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಮತ್ತೊಂದೆಡೆ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಬಿ ನಾಗೇಂದ್ರ ಸಹಕಾರ ಕೊಡ್ತಿಲ್ವಂತೆ. ದಾಳಿಯ ವೇಳೆ ಸಿಕ್ಕ ದಾಖಲೆಗಳನ್ನೇ ಮುಂದಿಟ್ಟು ವಿಚಾರಣೆ ಮಾಡಿದ್ರು. ಬಿ ನಾಗೇಂದ್ರ ಮಾತ್ರ ನನಗೇನು ಗೊತ್ತಿಲ್ಲ ಅಂದಿದ್ದಾರೆ. ನಾಗೇಂದ್ರ ನಡೆ ಇಡಿ ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದೆ. ನಾಳೆ ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿ ಮುಕ್ತಾಯವಾಗಲಿದೆ. ಇನ್ನು ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನಿನ್ನೆ ಮೊನ್ನೆ ಕಳೆದ 2-3 ದಿನಗಳಿಂದ ಅಧಿವೇಶನದಲ್ಲಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಕಳೆದೋಗವ್ರೆ. ಸಿದ್ದರಾಮಯ್ಯನವರು ಇಲ್ಲ. ಹಳೆ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯನವ್ರ ಜೊತೆಲಿ MLA ಆಗಿದ್ದೀನಿ, ಮಂತ್ರಿನೂ ಆಗಿದ್ದೀನಿ. ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಯಾರು ಏನು ಮುಚ್ಚಾಕೋಕ್ಕಾಗೋದಿಲ್ಲ. ಮತ್ತು ಎರಡನೇದು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು, ಅವ್ರು ಅರ್ಥ ಮಾಡ್ಕೋಬೇಕು. ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು, ಏನಾಯಿತು ಎತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಇವರೇನೋ ಅನ್ನೋ ಒಂದು ಸಂಶಯಾಶ್ರಯ ಒಂದು ವ್ಯವಸ್ಥೆ ನನಗಾಗಿದೆ. ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವ್ರು ಹಳೆ ಸಿದ್ದರಾಮಯ್ಯನವ್ರು ಆಯ್ತಾರೆ. ಒಟ್ಟಾರೆಯಾಗಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಕಲಿ ಖಾತೆ ತೆರೆದು ಹಣ ವರ್ಗಾವಣೆ ಮಾಡಿರೋದು ಗೊತ್ತಾಗಿದೆ. ಇದೇ ಆಧಾರದಲ್ಲಿ ತನಿಖೆಯ ವೇಳೆ ಇದೀಗ ನಾಗೇಂದ್ರ ಪತ್ನಿಗೂ ಸಂಕಷ್ಟ ಎದುರಾಗಿದೆ. ಪ್ರಕರಣದಲ್ಲಿ ಮಂಜುಳಾರದ್ದು ಬೇರೆ ಏನಾದ್ರೂ ಪಾತ್ರ ಇದ್ಯಾ ಅನ್ನೋ ಪ್ರಶ್ನೆಗಳು ಇನ್ನಷ್ಟು ಕುತೂಹಲ ಕೆರಳಿಸಿವೆ. ಪ್ರದೀಪ ಚಿಕ್ಕಾಟಿ, TV9 ಬೆಂಗಳೂರು.